ಸರ್ ಮೊನ್ನೆ DCM ಭೇಟಿ ಆಗಿದ್ರಿ, ಇವತ್ತು CM ಭೇಟಿ ಆಗಿದ್ರಿ. ದಾವಣಗೆರೆ ವಿಚಾರ ಏನಾದರೂ ಚರ್ಚೆ? ರಾಜಣ್ಣ ಅವರು CM ಅವರ ಮೌನದ ಬಗ್ಗೆ ಪ್ರಶ್ನೆ ಮಾಡಿದ್ರು ಸರ್. ಸಿದ್ದರಾಮಯ್ಯವರು ಆ ಮಟ್ಟಿಗೆ ಅಸಹಾಯಕರಾಗಿದ್ದಾರೆ ಅಂತ ಮಾಡಿದ್ದಾರೆ. ಅವರಿಗೆ ತಿಳಿದಾಗ ಅದನ್ನು ಅವರು ನೇರವಾಗಿ ಹೇಳ್ತಾರೆ ಕೂಡ ಕ್ಯಾಬಿನೆಟ್ನಲ್ಲಿ ಕೂಡ ಅದನ್ನು ಅವ್ರು ಹೇಳ್ತಾರೆ. ಅದೇ ರೀತಿ ಪರಿಸ್ಥಿತಿ ಇದೆಯಾ ಸರ್? CM ಅವರು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಅಸಹಾಯಕರಿಗಾಗಲ್ಲ. ಸಾರಿ ಪಕ್ಷದ ಹಿತದೃಷ್ಟಿಯಿಂದ ಸರ್ಕಾರ ಹಿತದೃಷ್ಟಿಯಿಂದ ಒಂದು ಸಾರಿ ಆದ್ರೆ ಈಗ ಹೊರಗಡೆ ಹೆಂಗೆ ಬಿಂಬಿತ ಆಗ್ತಾ ಇದೆ ಅಂದ್ರೆ ಸರ್, ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿರೋರ್ನೆಲ್ಲರೂ ಹೊರಗೆ ದಬ್ತಾ ಇದ್ದಾರೆ. ಅವರು ಕುರ್ಚಿಯ ಒಂದೇ ಒಂದು ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋಂಥರ ಚರ್ಚೆಗಳು, ವಿಶ್ಲೇಷಣೆಗಳು ನಡೀತಾ ಇದೆ ಸರ್. CM ಅವರು ಸ್ಪಷ್ಟಕ್ಕೆ ಇಲ್ಲಿ ಕೂಡ ಹೇಳಿದ್ದಾರೆ, ರಾಜ್ಯದ ಮುಂದೆ ಬಗ್ಗೆ ಹೇಳಿದ್ದಾರೆ. ಅವರೇ ಕೇಳೋಣ, ಅವರು ಸ್ಪಷ್ಟಕ್ಕೆ ಕೊಟ್ಟರೆ ಒಳ್ಳೆಯದು. ಅಲ್ಲ ಸರ್, ಈಗ ಅಲ್ಪಸಂಖ್ಯಾತರ ನಾಯಕರ ವಿರುದ್ಧ ಇಷ್ಟು ಹಾರ್ಸ್ ಡಿಸಿಷನ್ ಆಗುವಾಗ ಮುಖ್ಯಮಂತ್ರಿಗಳು ಬೇಡ ಅವ್ರ ಹತ್ರ ಉತ್ತರ ಕೊಡೋಣ, ನೋಟಿಸ್ ಕೊಟ್ಬಿಟ್ಟು ಆನ್ಸರ್ ಮಾಡೋಣ, ಆಮೇಲೆ ತೀರ್ಮಾನ ಮಾಡೋಣ, ಈ ಥರದ್ದು ಒಂದು ನಿಯಮ ಫಾಲೋ ಮಾಡಲಿಲ್ವಲ್ಲ? ಏಕಾಏಕಿ ಈ ಥರ ನಿರ್ಧಾರ ತಗೊಂಡಿದ್ದೀರಾ? ಸಮುದಾಯನೇ ಈಗ ತಿರುಗಿ ಬಿದ್ದಿದೆ ಕಾಂಗ್ರೆಸ್ ವಿರುದ್ಧ. ಕಾಲ ಮುಂಚೆಲ್ಲ ಮತ್ತೆ ನೋಟಿಸ್ ಕೊಟ್ಟು ಮಾಡ್ಬೋದು. ಇದು ಅಧ್ಯಕ್ಷತೆ ಅದೇ ಚರ್ಚೆ ಮಾಡಿದ್ದೀವಿ. ನೋಟಿಸ್ ಕೊಟ್ಟು ಅವ್ರದ್ದು ವಿವರಣೆ ಪಡೆದ ನಂತರ ಬಗ್ಗೆ ಕ್ರಮ ಕೈಗೊಳ್ಳೋದು ಒಳ್ಳೆಯದು. ಅಧ್ಯಕ್ಷರು ಒಪ್ಪಿದ್ರೆ ಸರ್ ಈ ಥರದಕ್ಕೆ? ಅವ್ರನ್ನ ತಿಳಿದಾರೆ ಸರ್. ಹೈಕಮಾಂಡ್ ಹೇಳಿರೋದ್ರಿಂದ ಈಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಸರ್. ಈ ಥರ ವಾಪಸ್ ಇಲ್ಲ, ಅದು ಅಧ್ಯಕ್ಷರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವರು ಮತ್ತೆ ವಾಪಸ್ ಪರ್ಮಿಷನ್ ತೊಗೋಬೇಕು. ಯಾಕಂದ್ರೆ ಅಲ್ಲಿಂದ ಅಪ್ರೂವ್ ಆಗಿದೆ. ಅದು ಮತ್ತೆ ರಿವೋಕ್ ಮಾಡಲಿಕ್ಕೆ ಹೈಕಮಾಂಡ್ಗೆ ಪರ್ಮಿಷನ್ ತಗೋದ ಅವಶ್ಯಕತೆ ಇದೆ. ಅವ್ರು ಅದನ್ನು ಅವ್ರು ಮಾಡ್ತಾರೆ, ಅಧ್ಯಕ್ಷ ಮಾಡ್ತಾರೆ. ಸರ್, ಪಕ್ಷದಲ್ಲಿ ಒಂದು ರೀತಿ ಚರ್ಚೆ ಆದರೆ ಬಟ್ ಸಮುದಾಯ ಈಗ ತಿರುಗಿ ಬಿದ್ದಿದೆ ಸರ್. ಈಗೇನು ಬಿದ್ದಿಲ್ಲ, ಸಮಾಧಾನ ಇದೆ. ಈಗೇನು ಬಿದ್ದಿಲ್ಲ, ಸಮಾಧಾನ ಇದೆ. ಯಾಕಂದರೆ ಪಕ್ಷ ಕೊಟ್ಟಿಲ್ಲ, ಬೇರೆಯವರಿಗೆಲ್ಲ ನೋಟಿಸ್ ಕೊಟ್ಟಿಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ. ಸಮಾಧಾನ ಇದೆ. ಅಸಮಾಧಾನ ದೂರ ಮಾಡಲಿಕ್ಕೆ ನಾವು ಅಧ್ಯಕ್ಷರು ಭೇಟಿಯಾಗಿ ಸರಿಪಡಿಸಂತ ಕೆಲಸ ಮಾಡಿದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.